ಹಾಸನದ ಅಧಿದೇವತೆ ಶ್ರೀ ಹಾಸನಾಂಬಾ ದೇವಿಯವರ ದರ್ಶನ ವ್ಯವಸ್ಥೆಗೆ ಇಂದು 14ನೇ ದಿನ. ನನ್ನೊಟ್ಟಿಗೆ ಈಗ ಮುಜರಾಯಿ ಸಚಿವರು ನನ್ನೊಟ್ಟಿಗಿದ್ದಾರೆ, ಮಾತನಾಡಿಸ್ತಾ ಹೋಗ್ತೀನಿ. ಸರ್, 15 ದಿನಗಳಲ್ಲಿ ಇದು ಕೊನೆ ದಿನ, ಸಾರ್ವಜನಿಕ ದರ್ಶನದ ಕೊನೆ ದಿನ. ತಾವು ದೇವಾಲಯಕ್ಕೆ ಭೇಟಿ ನೀಡಿದ್ದೀರಿ ಸರ್, ಅದ್ರ ಬಗ್ಗೆ ಸರ್. ನಾನು 7ನೇ ತಾರೀಕು ಬಂದಿದ್ದೆ. ಆಮೇಲೆ ಮಧ್ಯದಲ್ಲಿ ಮುಖ್ಯಮಂತ್ರಿಗಳ ಜೊತೆ ಬಂದಿದ್ದೆ. ಇವತ್ತು ಕೊನೆಯ ದಿನ, ನಾಳೆ ಕೊನೆ ಅಲ್ವಾ, ಇವತ್ತು ಬಂದಿದ್ದೀನಿ. ನೋಡಿದ್ರೆ ಎಲ್ಲ ವ್ಯವಸ್ಥಿತವಾಗಿ 15-20 ದಿವಸದಲ್ಲೂ ಕೂಡ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ನಮ್ಮ ಜಿಲ್ಲೆಯ ಎಲ್ಲ ಜಿಲ್ಲಾಧಿಕಾರಿಗಳಿಂದ ಹಿಡಿದು ಎಲ್ಲ ಅಧಿಕಾರಿಗಳು, ಪೊಲೀಸ್ ಸಿಬ್ಬಂದಿನೇ ಹತ್ತಿರ 1500ಕ್ಕಿಂತ ಮೇಲಿತ್ತು. ಮತ್ತು ಎಲ್ಲ ರೆವಿನ್ಯೂ ಇಲಾಖೆ ಎಲ್ಲ ನೌಕರರು ವರ್ಗದ ಶ್ರಮದಿಂದ ಈ ಸಲ 25 ಲಕ್ಷ ಜನ ಭಕ್ತಾದಿಗಳು ಬಂದರೂ ಕೂಡ ಯಾವುದೇ ಸಮಸ್ಯೆ ಬರದ ರೀತಿ ವ್ಯವಸ್ಥಿತವಾಗಿ ಮಾಡಿದ್ದಾರೆ. ಹೋದ ವರ್ಷ ಕೂಡ ಸುಮಾರು 16-17 ಲಕ್ಷ ಜನ ಬಂದಿದ್ದರು. ಒಂದು ಸಣ್ಣ ಪುಟ್ಟ ಸಮಸ್ಯೆಗಳಿತ್ತು. ಈ ಸಲ ಯಾವುದೇ ಝೀರೋ ಸಮಸ್ಯೆ ಅಂತ ಹೇಳ್ಬೋದು. ಆದರೆ ಹಿಂದಿನ ವರ್ಷ ಸುಮಾರು 12 ಕೋಟಿ ಇತ್ತು. 12 ಕೋಟಿ, ಆಮೇಲೆ 17 ಕೋಟಿ, 25 ಕೋಟಿ, 25 ಲಕ್ಷಗಳು, ಕೋಟಿಗಳಲ್ಲ, ಲಕ್ಷಗಳು ಜನ. ಎಷ್ಟೋ 2 ವರ್ಷಕ್ಕೆ ಮುಂಚೆ 12 ಲಕ್ಷ ಜನ ಬಂದಿದ್ದರು. ಹೋದ ವರ್ಷ 17 ಲಕ್ಷ ಜನ ಬಂದಿದ್ದರು. ಈ ಸಲ 25 ಲಕ್ಷ ಜನ ಬಂದಿದ್ದಾರೆ. ಮುಂದಕ್ಕೆ ಇನ್ನೂ ಜಾಸ್ತಿ ಆಗ್ಬೋದು. ಆ ದಿಕ್ಕಲ್ಲಿ ಒಂದು ಪ್ರಪೋಸಲ್ ಇಲ್ಲಿ ಏನೇ ಆಗಬೇಕು ಅಂತೇಳಿ ಉಸ್ತುವಾರಿ ಸಚಿವರ ಜೊತೆ ಚರ್ಚೆ ಮಾಡಿ ಜಿಲ್ಲಾಧಿಕಾರಿಗಳು ಪ್ರಪೋಸಲ್ ಕೊಟ್ಟರೆ, ಮುಖ್ಯಮಂತ್ರಿಗಳು ಅವತ್ತು ಬಂದಾಗ ಹೇಳಿದರು ಅವಶ್ಯಕತೆ ಇದ್ದರೆ ಸಹಾಯ ಮಾಡೋಣ ಅಂತ ಹೇಳಿದ್ದಾರೆ. ಮತ್ತು ವ್ಯವಸ್ಥಿತವಾಗಿ ಆಗಿದೆ. ನಾನು ಈ ಸಂದರ್ಭದಲ್ಲಿ ಮಾಧ್ಯಮದವರು ಕೂಡ ಸಾಕಷ್ಟು ಸಹಕಾರ ಕೊಟ್ಟಿದ್ದಾರೆ, ನಿಮಗೂ ಅಭಿನಂದನೆ. ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ, ಜಿಲ್ಲಾಧಿಕಾರಿಗಳಿಗೆ, CEO, ಪೊಲೀಸರು ಅಧಿಕಾರಿಗಳಿಗೆ, ಮತ್ತು ನಮ್ಮ ಶ್ರೇಯಸ್ ಪಟೇಲ್ ನಮ್ಮ MP ಅವರು, ಮತ್ತು ಪಕ್ಷಾತೀತವಾಗಿ ಎಲ್ಲ ಪಕ್ಷದ ಚುನಾಯಿತ ಪ್ರತಿನಿಧಿಗಳ ಸಹಕಾರದಿಂದ ಈ ಸಲ ಚೆನ್ನಾಗಿದೆ. ಸರ್, ಪ್ರತಿ ವರ್ಷಕ್ಕಿಂತ ಈ ವರ್ಷ ತುಂಬ ವಿಶೇಷವಾಗಿರ್ತಕ್ಕಂಥದ್ದು. ಜೊತೆಗೆ ಜಿಲ್ಲಾಡಳಿತ ಏನೊಂದು ಗುರಿಯನ್ನು ಇಟ್ಕೊಂಡಿತ್ತು, ಅದಕ್ಕಿಂತ ಹೆಚ್ಚಿನ ಭಕ್ತರು ಬಂದು ದರ್ಶನವನ್ನು ಪಡೆದುಕೊಂಡಿರ್ತಕ್ಕಂಥದ್ದು. ಆದಾಯ ಮತ್ತು ಈ ದರ್ಶನ ವ್ಯವಸ್ಥೆ ಬಗ್ಗೆ ಏನು ಹೇಳ್ತೀರಿ ಸರ್? ಆದಾಯ ಈ ಸಲ ಜಾಸ್ತಿ ಆಗಿದೆ. ಹತ್ತಿರ 21 ಕೋಟಿ, 1000 ರೂಪಾಯಿ ಟಿಕೆಟು, 300 ರೂಪಾಯಿ ಟಿಕೆಟು ಪ್ರಸಾದದಲ್ಲಿ ಬಂದಿದೆ. ಹೋದ ವರ್ಷ ಕೂಡ ಸುಮಾರು 12 ಕೋಟಿ ಬಂದಿತ್ತು. ಆದರೆ ಹಿಂದಿನ ವರ್ಷ 8 ಕೋಟಿ ಬಂದಿತ್ತು. ಈ ದೇವಸ್ಥಾನದ ಹಣ ಈ ದೇವಸ್ಥಾನದಲ್ಲೇ ಉಳ್ಕೊಳ್ಳುತ್ತೆ. 1992ರ ಕಾಯ್ದೆ ಪ್ರಕಾರ, ಆ ಕಾಯ್ದೆ ಜಾರಿಗೆ ಬಂದಿದ್ದು 2003ರಲ್ಲಿ. ನಮ್ಮಲ್ಲಿರ್ತಕ್ಕಂಥ 34,000 ಮುಜರಾಯಿ ದೇವಸ್ಥಾನಗಳ ಹಣ ಆಯಾ ದೇವಸ್ಥಾನದಲ್ಲೇ, ಆ ದೇವಸ್ಥಾನದ ಅಕೌಂಟಲ್ಲೇ ಇರುತ್ತೆ. ಈ ಹಣ ಕೂಡ ಈ ಅಕೌಂಟಲ್ಲೇ ಇರುತ್ತೆ. ಮತ್ತು ಈ ಅಭಿವೃದ್ಧಿಗೂ ಕೂಡ ಆ ಹಣವನ್ನು ಅವರು ಬಳಸ್ಕೋಬೋದು. ಪ್ರಸ್ತಾವನೆ ನಮ್ಮ ಮುಜರಾಯಿ ಇಲಾಖೆಗೆ ಸಲ್ಲಿಸಬೇಕಷ್ಟೇ. ಮತ್ತು ಇನ್ನೂ ಹೆಚ್ಚುವರಿಯಾಗಿ ಬೇಕಾಗಿದ್ದರೆ, ಯಾಕಂದರೆ ಲಕ್ಷಗಟ್ಟಲೆ ಜನ ಇಲ್ಲಿ ಕೇವಲ 2 ವಾರಗಳಲ್ಲಿ ಬರೋದ್ರಿಂದ ಇನ್ನೂ ಹೆಚ್ಚಿನ ಸೌಕರ್ಯಗಳು ಅವಶ್ಯಕತೆ ಇದೆ ಅಂತ ಜಿಲ್ಲಾ ಉಸ್ತುವಾರಿ ಸಚಿವರು, ಜಿಲ್ಲಾ ಆಡಳಿತ ಸರ್ಕಾರಕ್ಕೆ ಪ್ರಸ್ತಾವನೆ ಕಳಿಸ್ತಾರೆ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಕ್ಯಾಬಿನೆಟ್ ಅದನ್ನು ಚರ್ಚೆ ಮಾಡಿ ಅನುಮೋದನೆ ಕೊಡ್ತಾರೆ. ಸರ್, ಕೊನೆಯದಾಗಿ ಸರ್, ಇಷ್ಟು ಚಿಕ್ಕ ಗರ್ಭಗುಡಿ ಮತ್ತು ಇಷ್ಟು ಚಿಕ್ಕದಾದ ಪ್ರದೇಶದಲ್ಲಿ 25 ಲಕ್ಷ ಭಕ್ತರಿಗೆ ದರ್ಶನ ಮಾಡಿಸೋದು ಒಂದು ಚಾಲೆಂಜ್ ಸರ್. ಈ ಸುತ್ತಮುತ್ತ ಜನರು, ಸ್ಥಳೀಯರು ನಮಗೆ ಪ್ರತಿ ವರ್ಷ ಸಮಸ್ಯೆ ಆಗುತ್ತೆ ಅಂದರೆ ಚಿಕ್ಕ ರಸ್ತೆಗಳಿರೋದ್ರಿಂದ ಅದರ ವಿಸ್ತರಣೆ ಬಗ್ಗೆ ಸರ್. ಅದೇ ಒಂದು 15 ದಿನ ಏನಾಗುತ್ತೆ, ಸಹಜವಾಗಿ ಅವರಿಗೆ ವ್ಯಾಪಾರಕ್ಕೆ ಸ್ವಲ್ಪ ತೊಂದರೆ ಆಗುತ್ತೆ. ಆದರೆ ದೇವ್ರ ಕೆಲಸ ಅಲ್ವಾ, ಅವರು ಕೂಡ ಪಾಪ ಸಹಿಸ್ಕೊಂಡಿದ್ದಾರೆ. ಮುಂದಕ್ಕೆ ಏನಾದರೂ ಪ್ಲ್ಯಾನ್ ಮಾಡ್ತಾರೆ ಸರ್. ಅಂದರೆ ಹಳೆಯ ಬಿಲ್ಡಿಂಗ್ಗಳನ್ನ ಖರೀದಿ ಮಾಡಿ ವಿಸ್ತರಣೆ ಮಾಡೋದು ಈಗಾಗಲೇ ಅಧಿಕಾರಿಗಳಿಗೆ ನಾನು ಹಿಂದೆ 4-5 ತಿಂಗಳ ಮುಂಚೆನೇ ಸೂಚನೆ ಕೊಟ್ಟಿದ್ದೆ. ಮಾರುತಿಯವರು ಅಡ್ಮಿನಿಸ್ಟ್ರೇಟಿವ್ ನನ್ನ ಹತ್ರ ಬಂದಾಗ ಹೇಳಿದ್ದೆ. ಆಮೇಲೆ ಜಿಲ್ಲಾಧಿಕಾರಿಗಳು ಹೊಸದಾಗಿ ಬಂದಿದ್ದಾರೆ. ಉಸ್ತುವಾರಿ ಸಚಿವರು ಕೂಡ ಈಗ ಕೃಷ್ಣಬೈರೇಗೌಡರು ಬಂದಿದ್ದಾರೆ. ನಮಗೆ ಅವಶ್ಯಕತೆ ಇರ್ತಕ್ಕಂಥ ಹಳೆ ಕಟ್ಟೆಗಳನ್ನ ಅಥವಾ ಯಾರಾದರೂ ಕೊಡ್ತೀವಿ ಅಂದರೆ ತಗೊಳ್ಳೋ ಒಂದು ಪ್ರಪೋಸಲ್ ಕಳಿಸ್ತಾರೆ. ಅದನ್ನು ತಗೋಬೇಕಾಗುತ್ತೆ, ಅವಶ್ಯಕವಾಗಿ ತಗೋಬೇಕಾಗುತ್ತೆ. ಇದಿಷ್ಟು ಮುಜರಾಯಿ ಸಚಿವರಾದಂತಹ ರಾಮಲಿಂಗಾರೆಡ್ಡಿಯವರ ಮಾತಾಗಿರ್ತಕ್ಕಂಥದ್ದು. ಅಂದರೆ ಪ್ರತಿ ಬಾರಿಗಿಂತ ಈ ಬಾರಿ ಜನಸಂಖ್ಯೆಯಲ್ಲಿ, ಭಕ್ತರ ಸಂಖ್ಯೆಯಲ್ಲಿ ಹೆಚ್ಚಳ ಆಗಿದೆ. ಜೊತೆಗೆ ಆದಾಯದಲ್ಲೂ ಕೂಡ ಹೆಚ್ಚಳ ಆಗಿರ್ತಕ್ಕಂಥದ್ದು. ಈ ದೇವಾಲಯದ ಆದಾಯ ಈ ದೇವಾಲಯದಲ್ಲೇ ಉಳಿಯುತ್ತೆ, ಅಭಿವೃದ್ಧಿ ಕಾರ್ಯಗಳಿಗೆ ಅದನ್ನ ಬಳಸ್ಕೊಳ್ಳಲಾಗುತ್ತೆ ಅನ್ನೋ ಮಾತನ್ನ ಹೇಳಿರ್ತಕ್ಕಂಥದ್ದು. ಚೇತನ್ ಚಂದ್ರಾಯಪಟ್ಟಣ, ಗ್ಯಾರಂಟಿ ನ್ಯೂಸ್, ಹಾಸನ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.